ನಮಸ್ತೆ ಸ್ನೇಹಿತರೆ, ಎನ್ಸಿಜಿ ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಇವಾಗ ಏನು 26 ಅಲ್ಲಿ ನೀವು ಹೋಗಿ HK ಕ್ವಶನ್ ಪೇಪರ್ ಏನ್ ಬರ್ದ್ ಬಂದಿದ್ರಿ ಅದ್ರದ್ದು ಸಂಭಾವ್ಯ ಕೀ ಉತ್ತರಗಳನ್ನ ನಾವು ಡಿಸ್ಕಸ್ ಮಾಡ್ತಿದೀವಿ. ನೀವು ಅಫಿಷಿಯಲ್ ಕೀ ಆನ್ಸರ್ಸ್ಗೆ KA ನೋಟಿಫಿಕೇಶನ್ ನೋಟಿಫೈ ಮಾಡೋರು ಕೂಡ ವೇಟ್ ಮಾಡ್ಬೇಕಾಗತ್ತೆ. ಲೆಟ್ ಸ್ಟಾರ್ಟ್ ಅಂತ ಹೇಳ್ತಾ, ಇದು ಸಂಭಾವ್ಯ ಕೀ ಉತ್ತರಗಳು ಮಾತ್ರ ಆಗಿರುತ್ತೆ. ಅಂಡ್ ಕ್ವಶನ್ ಪೇಪರ್ ಇಲ್ಲಿ B1 ನ ಚೂಸ್ ಮಾಡಿದೀವಿ. ಆಲ್ರೆಡಿ 1 to 50 ನಿಮಗೆ ಒಂದು ಪಾರ್ಟ್ ಅಪ್ಲೋಡ್ ಆಗಿದೆ. ಇದು ಪಾರ್ಟ್ 2 ಆಗಿರುತ್ತೆ. ಫಸ್ಟ್ ಕ್ವಶನ್ ನೋಡೋಣ. ಕರ್ನಾಟಕ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕಾರ ಗ್ರಾಮ ಪಂಚಾಯತ್ ನ ಸದಸ್ಯರು ಈ ಕೆಳಗಿನವರೆಗೆ ಬರೆದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬಹುದು. ಇಟ್ ಈಸ್ ವೆರಿ ಈಸಿ ಕ್ವಶನ್. ಯಾರಿಗೆ ಅವರು ರಾಜೀನಾಮೆನ ಕೊಡಬೇಕು? ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಅವರು ರಾಜೀನಾಮೆನ ಕೊಡ್ಬೇಕಾಗತ್ತೆ. KTCP ಅನ್ನು ವಿಸ್ತರಿಸಿ ಅಂತ ಇದೆ. ಅದು ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಇದ್ರ ಫುಲ್ ಫಾರ್ಮ್ ಆಗಿರುತ್ತೆ. ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ ನೋಡೋಣ. ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ತಾಲೂಕಿನ ಪ್ರಮುಖ ಭಾಗಗಳನ್ನು ಪ್ರತಿನಿಧಿಸುವ ವಿಧಾನಸಭಾ ಸದಸ್ಯರು. ಆಪ್ಷನ್ 3. ಗ್ರಾಮ ಸಭೆಯನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಅಂತ ಇದೆ. ಆಪ್ಷನ್ 2. ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶದ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳನ್ನು ಒಳಗೊಂಡ ಒಂದು ಮಂಡಳಿ. ಹೌದಾ? ಸರಿ ಇದೆ ಇದು. ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಗ್ರಾಮ ಪಂಚಾಯತ್ ನ ಸದಸ್ಯರು ಆಸ್ತಿ ಮತ್ತು ಹೊಣೆಗಾರಿಕೆಗಳ ಘೋಷಣೆಯನ್ನು ಯಾವ ಸಮಯದಲ್ಲಿ ಸಲ್ಲಿಸಬೇಕು? ಎಲ್ರಿಗೂ ಕೂಡ ಗೊತ್ತು. ಕಾನೂನಿನಲ್ಲಿ ನಿಗದಿಪಡಿಸಿದ ಸಮಯದಲ್ಲಿ, ಸಾಮಾನ್ಯವಾಗಿ ಚುನಾವಣೆಯ ಸಮಯದಲ್ಲಿ ಮತ್ತು ನಂತರ ನಿಗದಿತ ಅವಧಿಗಳಲ್ಲಿ ಅವರು ಅದನ್ನ ಸಲ್ಲಿಸಬೇಕಾಗತ್ತೆ. ಜನವರಿ 2026ರಲ್ಲಿ ಈ ಕೆಳಗಿನವರಲ್ಲಿ ಯಾರನ್ನು ಹಿರಿಯ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡದ ತರಬೇತುದಾರನ್ನಾಗಿ ನೇಮಿಸಲಾಗಿದೆ ಅಂತ ಅಂದ್ರೆ ಅದು ಅಮೇಲಿಯಾ ವಾಲ್ವರ್ಡೆ ಅವ್ರನ್ನ ನೇಮಿಸಲಾಗಿದೆ. ಆಪ್ಷನ್ 3 ರೈಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಖೇಲೋ ಇಂಡಿಯಾ ಚಳಿಗಾಲ ಕ್ರೀಡಾಕೂಟ 6ನೇ ಆವೃತ್ತಿ 2026ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದು ಧರ್ಮಶಾಲಾದಲ್ಲಿರುವ HPCA ಕ್ರೀಡಾಂಗಣದಲ್ಲಿ ಪ್ರಾರಂಭವಾಯಿತು ಅಂತ ಇದೆ. ಸೊ ಇದು ಆಕ್ಚುಲಿ ಲೇ ಲಡಾಖ್ ಅಲ್ಲಿ ಶುರುವಾಗಿರೋದು. ಆಪ್ಷನ್ A ತಪ್ಪಾಗುತ್ತೆ. ಈ ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ಕ್ರೀಡೆಯಾದ ಫಿಗರ್ ಸ್ಕೇಟಿಂಗ್ ಅನ್ನು ಪರಿಚಯಿಸಲಾಯಿತು ಅಂತ ಇದೆ. ಸರಿ ಇದೆ. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟದ 6ನೇ ಆವೃತ್ತಿಯಲ್ಲಿ ಐಸ್ ಹಾಕಿಯನ್ನು ಕೈ ಬಿಡಲಾಯಿತು ಅಂತ ಇದೆ. ಇದು ಕೂಡ ತಪ್ಪಾಗಿದೆ. ಸೊ ಯಾವ್ದು ಸರಿಯಾಗಿದೆ? ಆಪ್ಷನ್ B ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತೀಯ ರಕ್ಷಣಾ ಪಡೆಗಳ ಪೈಕಿ 2026ರ ಗಣರಾಜ್ಯೋತ್ಸವದ ಪರೇಡ್ ನ ನೇತೃತ್ವವನ್ನು ನವದೆಹಲಿಯಲ್ಲಿ ಈ ಕೆಳಗಿನ ಯಾವ ಪಡೆ ವಹಿಸಿತು? ಭಾರತೀಯ ವಾಯುಪಡೆ, ಇಂಡಿಯನ್ ಏರ್ ಫೋರ್ಸ್. ಆಪ್ಷನ್ 2. ಈ ಕೆಳಗಿನವರಲ್ಲಿ ತಪ್ಪಾದ ಹೊಂದಾಣಿಕೆಯಾಗಿರುವ ಜೋಡಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇದ್ರಲ್ಲಿ ಅಮೃತ ಉದ್ಯಾನ ನವದೆಹಲಿಯಲ್ಲಿದೆ, ಶಾಲಿಮಾರ್ ಬಾಗ್ ಶ್ರೀನಗರದಲ್ಲಿದೆ, ಲೋಧಿ ಗಾರ್ಡನ್ ಬಂತು ಅಂದ್ರೆ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಇಲ್ಲಿ ನೆಕ್ಸ್ಟ್ ಲಾಸ್ಟ್ ಏನಿದೆ, ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಇಂಡಿಯನ್ ಬೊಟಾನಿಕ್ ಗಾರ್ಡನ್, ಇದು ಕಟಕ್ ಹತ್ರ ಬೇರೆ ಪ್ಲೇಸ್ ಅಲ್ಲಿ ಕಂಡು ಬರೋದು, ಕಟಕಲ್ಲ. ಸೊ ನಿಮ್ಗೆ ಆಪ್ಷನ್ A ಮತ್ತೆ B ಸರಿಯಾಗಿದೆ. ತಪ್ಪಾಗಿರೋದು ಯಾವುದು ಅಂತ ಕೇಳಿರೋದು ಆಪ್ಷನ್ 3 C ಮತ್ತೆ D ತಪ್ಪಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇತ್ತೀಚೆಗೆ MOEFCC ಇಂದ ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲ್ಪಟ್ಟ ಕುಂಬಾಲ್ಗಢ ವನ್ಯಜೀವಿ ಅಭಯಾರಣ್ಯ ಡ್ಯಾಶ್ ರಾಜ್ಯದಲ್ಲಿದೆ. ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ ರಾಜ್ಯದಲ್ಲಿದೆ. ಈ ಕೆಳಗಿನವರಲ್ಲಿ ಯಾರು 26/1/2026ರಂದು ಜರುಗಿದ ಭಾರತದ 77ನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿದ್ದರು? ಇದು ತುಂಬಾ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ? ಯಾಕಂದ್ರೆ ಮದರ್ ಆಫ್ ಡೀಲ್ಸ್ ಅದಾಗಿದಾದ್ಮೇಲೆ ಆಗ್ ಬರುತ್ತೆ. ನಮಗೆ ರೈಟ್ ಆನ್ಸರ್ ಯಾವುದು? ಉರ್ಸುಲಾ ವಾನ್ ಡೆರ್ ಲೇಯನ್. ಹೌದು. ಅಂಡ್ ಅದ್ರ ಜೊತೆಗೆ ಆಂಟೋನಿಯೋ ಲೂಯಿಸ್ ಸ್ಯಾಂಟೋಸ್ ಡ ಕೋಸ್ಟಾ. C ಮತ್ತೆ D. ಯಾರ್ಯಾರು ಹೆಸರು ನೆನ್ಪಿಟ್ಕೊಂಡಿಲ್ಲ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. C ಮತ್ತೆ D ಸರಿಯಾಗಿದೆ. ಆಪ್ಷನ್ 1 ನಿಮ್ಗೆ ಸರಿಯಾದ ಉತ್ತರ ಆಗಿರುತ್ತೆ. ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇದ್ರಲ್ಲಿ R ಸುನಂದಮ್ಮ ಯಾವ್ದಕ್ಕೆ ಸಂಬಂಧಪಟ್ಟಿದ್ದವರು? ಇವರು ಸಾಹಿತ್ಯಕ್ಕೆ ಸಂಬಂಧಪಟ್ಟವರು. ಸಿಂಧು ಗುಜ್ರನ್ ಬಂತು ಅಂದ್ರೆ ಫೋಕ್ಲೋರ್, ಜಾನಪದ. ಸೊ ನಮಗೆ ಹೇಗೆ 3 ಬರಬೇಕು, 2 ಆಪ್ಷನ್ ಅಲ್ಲಿ ಇದೆ. ಅಂಡ್ ಸಿಂಧು ಗುಜ್ರನ್ ಬಂತು ಅಂದ್ರೆ ಜಾನಪದ ಅಂತ ಹೇಳಿದೆ. ಫಸ್ಟ್ ಆಪ್ಷನ್ ಸರಿ ಇದೆ. D ರತ್ನಮ್ಮ ದೇಸಾಯಿ ಬಂತು ಅಂದ್ರೆ ನಮಗೆ ಆಪ್ಷನ್ 2 ರಂಗಭೂಮಿ. ಬಬಿನಾ ಯೋಗ. ಸೊ ಇವರು ಇತ್ತೀಚೆಗೆ ರಾಜ್ಯೋತ್ಸವ ಪ್ರಶಸ್ತಿನ ತಗೊಂಡಿದ್ದಾರೆ 2025ನೇ ಸಾಲಿನ. ಹೊಸದಾಗಿ ಕರ್ನಾಟಕದಲ್ಲಿ ರಚಿತವಾದ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ BMLTA ಅಧ್ಯಕ್ಷತೆ ವಹಿಸುವವರು ಯಾರು?
ಮುಖ್ಯಮಂತ್ರಿಗಳು, ಚೀಫ್ ಮಿನಿಸ್ಟರ್. ನಿಮಗೆ ಕನ್ಫ್ಯೂಷನ್ ಆಗ್ಲಿ ಅಂತಾನೆ ಕೊಟ್ಟಿದ್ದಾರೆ ಎಲ್ಲ ಆಪ್ಷನ್ಸ್, ಬೇರೆ ಬೇರೆ ತರ ಏನೋ ಕೊಟ್ಟಿಲ್ಲ. ಚೀಫ್ ಮಿನಿಸ್ಟರ್ ಇದೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದೆ, ಹೋಮ್ ಮಿನಿಸ್ಟರ್, ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳಂತ ಇದೆ. ಸೊ ಆನ್ಸರ್ ಯಾವುದು? ಚೀಫ್ ಮಿನಿಸ್ಟರ್ ಅದನ್ನ ಅಧ್ಯಕ್ಷತೆಯನ್ನ ವಹಿಸ್ತಾರೆ. ಕರ್ನಾಟಕ ರಾಜ್ಯ ಉಣ್ಣೆ, ಕೈಮಗ್ಗ ನೇಕಾರರ, ಖಾದಿಯೇತರ ಸಹಕಾರ ಸಂಘಗಳ ಮಹಾಮಂಡಳಿ ನಿಯಮಿತ ಎಲ್ಲಿದೆ? ಅದು ನಮ್ಮ ಬೆಂಗಳೂರಿನಲ್ಲಿದೆ. ಆಪ್ಷನ್ 2. ನೆಕ್ಸ್ಟ್ ಕ್ವಶನ್ ನೋಡೋಣ. ಬೆಂಗಳೂರಿನಲ್ಲಿ 4 ಜನತಾ ಬಜಾರ್ಗಳನ್ನು ನಡೆಸುತ್ತಿರುವುದು ಯಾರು? ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತ, ಇವರು ಇದನ್ನ ನಡೆಸ್ತಿದ್ದಾರೆ. ಕರ್ನಾಟಕದ ವಿಷನ್ ಗ್ರೂಪ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ VGIT ಪ್ರಸ್ತುತ ಅಧ್ಯಕ್ಷರು ಯಾರು? ಜನವರಿ 2026 ಕರೆಂಟ್ ಅಫೇರ್ಸ್ ಇದು. ಎಸ್ ಗೋಪಾಲಕೃಷ್ಣನ್ ಇವರು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ 2027 ಜನಗಣತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೇಳಿದರೆ, ಮನೆ ಪಟ್ಟಿ ಮತ್ತು ಮನೆ ಗಣತಿಗಳನ್ನು ಏಪ್ರಿಲ್ 2026 ಸೆಪ್ಟೆಂಬರ್ 2026 ಅವಧಿಯಲ್ಲಿ ನಡೆಸಲಾಗುವುದು. ಸರಿ ಇದೆ. ಹೇಳಿಕೆ 2, ಇದು ದೇಶದ 2ನೇ ಡಿಜಿಟಲ್ ಜನಗಣತಿ ಆಗಿರುತ್ತದೆ ಅಂತ ಇದೆ, ಅದು ಕೂಡ ಸರಿ ಇದೆ. ಸೊ ಆಪ್ಷನ್ 2 ಹೇಳಿಕೆ 1 ಮತ್ತೆ ಹೇಳಿಕೆ 2 ಕೂಡ ಸರಿಯಾಗಿದೆ. ನುಡಿಗಳ ಅಳಿವು ಕೃತಿಗೆ 2024 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಲೇಖಕರು ಯಾರು ಅಂತ ಅಂದ್ರೆ ಅದು KV ನಾರಾಯಣ ಅನ್ನೋರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನ ತಗೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹೊಂದಿಸಿ ಬರೆಯಿರಿ. ಸಂಗೀತಗಾರರು ಮತ್ತೆ ಅವರು ನುಡಿಸುವಂತ ವಾದ್ಯ ಯಾವುದು ಅಂತ ಕೇಳಿದ್ರೆ, ಕದ್ರಿ ಗೋಪಾಲನಾಥ್ ಸ್ಯಾಕ್ಸೋಫೋನ್, ಅದಾಗಿದಾದ್ಮೇಲೆ ರಫೀಕ್ ಖಾನ್ ಸಿತಾರ್, ಸರಿ ಇದೆ. ಎಸ್ ಬಲ್ಲೇಶ್ ಬಂತು ಅಂದ್ರೆ ಶೆಹನಾಯಿ, ಮೈಸೂರು ಮಂಜುನಾಥ ವಾಯ್ಲಿನ್. ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಯಾರ್ಯಾರು ಕರೆಕ್ಟ್ ಆಗಿ ಹಾಕಿದಿರಾ ಚೆಕ್ ಮಾಡ್ಕೊಳ್ಳಿ. ಭಾರತದ LVM-3 ಉಡಾವಣಾ ವಾಹನವು ನವೆಂಬರ್ 2, 2025 CMS-03 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಹಾಗಾದ್ರೆ ಈ CMS-03 ಇದು ಯಾವ ರೀತಿಯ ಉಪಗ್ರಹ? ಇದು ಕಮ್ಯುನಿಕೇಶನ್ ಸ್ಯಾಟಲೈಟ್ ಆಗಿರುತ್ತೆ. 3 ಭಾಷೆಗಳ ಕಲಿಕಾ ಸೂತ್ರವನ್ನು ಶಿಫಾರಸು ಮಾಡಿದ್ದು ಯಾರು? ಕೊಠಾರಿ ಎಜುಕೇಶನ್ ಕಮಿಷನ್. ಆಪ್ಷನ್ 4 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಬಯೋ ಎಥನಾಲ್ ಉತ್ಪಾದನೆ ಡ್ಯಾಶ್ ಮತ್ತು ಸ್ಟಾರ್ಚ್ ಘಟಕಗಳ ಫರ್ಮೆಂಟೇಶನ್ ಮೂಲಕ ಆಗುತ್ತದೆ ಅಂತ ಇದೆ. ಯಾವುದು ಅದು ರೈಟ್ ಆನ್ಸರ್? ಆಪ್ಷನ್ 4 ಸಕ್ಕರೆ. ಹೌದಲ್ವಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ಯಾಟರ್ನಿಸಮ್ ಮತ್ತು ಪ್ಲಂಬಿಸಮ್ಗಳು ಯಾವುದನ್ನು ಸೂಚಿಸುತ್ತವೆ ಅಂತ ಕೇಳಿದರೆ, ಇದು ಲೆಡ್ ಕಂಟಾಮಿನೇಷನ್, ಸೀಸದ ಮಾಲಿನ್ಯವನ್ನ ಸೂಚಿಸುತ್ತೆ. ಆಪ್ಷನ್ 2 ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಜಾಪ್ರಭುತ್ವ ಆಳ್ವಿಕೆಯಲ್ಲಿ ನಾಗರಿಕ ಸಮಾಜದ ಪ್ರಮುಖ ಪಾತ್ರವೇನು? ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ, ಸೊ ಇದರಲ್ಲಿ ನಮ್ಮ ಪಾತ್ರ ಏನು? ರಾಜ್ಯವನ್ನು ಹೊಣೆಗಾರನನ್ನಾಗಿಸುವುದು ನಮ್ಮ ಪಾತ್ರ ಆಗಿರುತ್ತೆ. ಆಪ್ಷನ್ 2. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಲು ಕಾರಣವೇನು? ತುಂಬಾ ಮತ್ತೆ ಹಳೆಯ ಕ್ವಶನ್ಸ್ ಗಳೇ ರಿಪೀಟ್ ಆಗ್ತಿದೆ. ಏನು ಆನ್ಸರು? ಗುಜರಾತಿ ವ್ಯಾಪಾರಿಯೊಬ್ಬರ ಮೊಕದ್ದಮೆಯನ್ನು ನಡೆಸಲು ಅವರು ಸೌತ್ ಆಫ್ರಿಕಾಗೆ ಹೋಗಿರ್ತಾರೆ. ಒಬ್ಬ ಕ್ರಿಕೆಟ್ ಆಟಗಾರನ 23 ಇನ್ನಿಂಗ್ಸ್ ಗಳ ಬ್ಯಾಟಿಂಗ್ ಸರಾಸರಿ ಎಷ್ಟು? 43 ರನ್ಗಳಾಗಿದೆ. ಇನ್ನಿಂಗ್ಸ್ 1ರಲ್ಲಿ ಅವರು ಗಳಿಸಿರುವ ಗರಿಷ್ಠ ರನ್ ಮೊತ್ತವು ಇನ್ನಿಂಗ್ಸ್ 1ರಲ್ಲಿ ಅವರು ಗಳಿಸಿರುವ ಕನಿಷ್ಠ ರನ್ ಮೊತ್ತಕ್ಕಿಂತ 137 ರನ್ಗಳಷ್ಟು ಹೆಚ್ಚಿದೆ. ಈ 2 ಇನ್ನಿಂಗ್ಸ್ ಗಳನ್ನು ಹೊರತುಪಡಿಸಿದರೆ ಉಳಿದ 21 ಇನ್ನಿಂಗ್ಸ್ ಗಳ ಸರಾಸರಿ ಸ್ಕೋರ್ 38 ರನ್ಗಳಾಗಿವೆ. ಇನ್ನಿಂಗ್ಸ್ 1ರ ಅವನ ಗರಿಷ್ಠ ಸ್ಕೋರ್ ಎಷ್ಟು ಅಂತ ಅಂದ್ರೆ ಆಪ್ಷನ್ 4 164 ರನ್ಸ್ ಆಗಿದೆ. ಇದನ್ನ ಓದೋದಕ್ಕಿಂತ ಆನ್ಸರ್ ಹೇಳ್ಬಿಡ್ತೀನಿ ಡೈರೆಕ್ಟ್ ಆಗಿ ನಿಮ್ಗೆ. ಆಪ್ಷನ್ 2 14 ಆನ್ಸರ್ ಆಗಿದೆ. ಓಕೆನಾ? ಸೊ ನೋಡಿ ಯಾರ್ಯಾರು ಕರೆಕ್ಟ್ ಆಗಿ ಹಾಕಿದಿರಾ. ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ, ಸೊ ಆಪ್ಷನ್ 3 ಆ ಜಾಗಕ್ಕೆ ಆಪ್ಷನ್ 3 ಬರ್ಬೇಕಾಗತ್ತೆ. 1ರಿಂದ 70ರವರೆಗಿನ ಸಂಖ್ಯೆಗಳನ್ನು ಬರೆಯಲು ಒಟ್ಟಾರೆ ಎಷ್ಟು ಅಂಕಿಗಳು ಬೇಕಾಗುತ್ತದೆ? 131 ಅಂಕಿಗಳು ಬೇಕಾಗುತ್ತವೆ. ಗಡಿಯಾರದಲ್ಲಿ 4ರಿಂದ 5 ಗಂಟೆಯ ನಡುವೆ ಯಾವ ಸಮಯದಲ್ಲಿ ಗಡಿಯಾರದ ಕೈಗಳು ಲಂಬಕೋನದಲ್ಲಿರುತ್ತವೆ? 4 ಗಂಟೆ 38 2/11 ನಿಮಿಷ ಆ ಟೈಮಿಂಗ್ಸ್ ಅಲ್ಲಿ ಇರುತ್ತೆ. ಒಂದು ಸಾಮಾನ್ಯ ಘನಾಕೃತಿಯು 4 ಖಾಲಿ ಮುಖಗಳನ್ನು ಹೊಂದಿವೆ. ಒಂದು ಮುಖವನ್ನು 3 ಎಂದು ಗುರುತಿಸಲಾಗಿದೆ ಮತ್ತು ಇನ್ನೊಂದನ್ನು 4 ಎಂದು ಗುರುತಿಸಲಾಗಿದೆ. ಹಾಗಾದ್ರೆ 5 ಎಸೆತಗಳಲ್ಲಿ 15 ಮೊತ್ತವನ್ನು ಪಡೆಯುವ ಸಂಭವನೀಯತೆ ಅಂತ ಕೇಳಿದ್ರೆ, ಇದಕ್ಕೆ ಆಕ್ಚುಲಿ ನಮ್ಗೆ 2 ಆನ್ಸರ್ ಸಿಕ್ಕಿದೆ. ಆಪ್ಷನ್ 1 ಮತ್ತೆ ಆಪ್ಷನ್ 3. ಸೊ ನೀವು ಅಫಿಷಿಯಲ್ ಕೀ ಆನ್ಸರ್ ಬಿಡೋವರೆಗೂ ವೇಟ್ ಮಾಡ್ಬೇಕಾಗತ್ತೆ ಇದಕ್ಕೆ. ಓಕೆನಾ? ಹೊಂದಿಸಿ ಬರೆಯಿರಿ. ಹವಾಮಾನ ಕೇಂದ್ರ ಕೊಟ್ಟಿದ್ದಾರೆ.
ರಾಜ್ಯ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಏನಿದೆ ಅಂತ ಅಂದ್ರೆ ಅಂಬೋಲಿ ಎಲ್ಲಿದೆ ಅಂತ ಗೊತ್ತಾದ್ರೆ ನಿಮಗೆ ಆನ್ಸರ್ ಸಿಕ್ತು ಅಂತ. ಅಂಬೋಲಿ ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಮಹಾರಾಷ್ಟ್ರ ಇರೋದು ಒಂದೇ ಆಪ್ಷನ್ ಅಲ್ಲಿ. ನೋಡಿ ಎಷ್ಟು ಈಸಿ ಇದೆ ಅಲ್ವಾ. ನೆಕ್ಸ್ಟ್ ಪುಲಿಂಗೋತ್ ಹಾಗಾದ್ರೆ ಕರ್ನಾಟಕ. ಹೆಸರು ಕೇಳಿದಿರಾ? ಕರ್ನಾಟಕದಲ್ಲಿ ಇದನ್ನ. ಪಿರಮಿಡ್ ಬಂತು ಅಂದ್ರೆ ನಿಮಗೆ ಕೇರಳ. ಚಿರಾಪುಂಜಿ ಮೇಘಾಲಯ. ಓಕೆನಾ. ಸೊ ಚಿರಾಪುಂಜಿ ಮೇಘಾಲಯ ಅಂತ ಎಲ್ರಿಗೂ ಗೊತ್ತು, ಅದ್ ಲಾಸ್ಟ್ ಅಲ್ಲಿ ಇರುತ್ತೆ. ಬಟ್ ಅದ್ರಲ್ಲೂ ಕೂಡ ನೀವು ಎಲಿಮಿನೇಟ್ ಮಾಡ್ಬೇಕಂದ್ರೆ ಅಂಬೋಲಿ ಗೊತ್ತಿತ್ತು ಅಂದ್ರೆ ನೀವು ಈಸಿಯಾಗಿ ಆಪ್ಷನ್ಸ್ ನ ಎಲಿಮಿನೇಟ್ ಮಾಡಬಹುದು. ಆಪ್ಷನ್ 4 ನಿಮ್ಗೆ ರೈಟ್ ಆನ್ಸರ್ ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಶ್ವೇತ ಚಿನ್ನ ಅಂತ ಕರೀತಾರೆ ಅಂತ ಕೇಳಿದರೆ, ಸೊ ಇದು ಹತ್ತಿ ಆಗಿರುತ್ತೆ. ನಾವು ಈ ಗೋಲ್ಡ್ ಸಿಲ್ವರ್ ಆ ತರದ್ರಲ್ಲಿ ತಗೊಂಡ್ರೆ ಪ್ಲಾಟಿನಮ್ನು ಕೂಡ ನಾವು ಶ್ವೇತ ಚಿನ್ನ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿರಿ ಅಂತ ಕೇಳಿದರೆ, ಆಗುಂಬೆ ಮತ್ತೆ ಶಿರಾಡಿ ಸರಿ ಇದೆ. ಇದು ಚಾರ್ಮಾಡಿ ಘಾಟ್ ಸರಿ ಇಲ್ಲ, ಯಾಕಂದ್ರೆ ಅದು ದಕ್ಷಿಣ ಕನ್ನಡ ಮತ್ತೆ ಚಿಕ್ಕಮಗಳೂರು ಕನೆಕ್ಟ್ ಮಾಡುತ್ತೆ. ಬಟ್ ಇಲ್ಲಿ ಭಟ್ಕಳ ಅನ್ನೋದು ಎಲ್ಲಿ ಕಂಡು ಬರುತ್ತೆ? ನಮ್ಗೆ ಉತ್ತರ ಕನ್ನಡದಲ್ಲಿ ಕಂಡು ಬರುವಂತದ್ದು, ಅದಕ್ಕೆ ತಪ್ಪಾಗಿದೆ. ಸೊ ಇಲ್ಲಿ ಬಿ ಮತ್ತೆ ಸಿ ಸರಿ ಇದೆ. ಆಪ್ಷನ್ 3 ಎ ತಪ್ಪಾಗಿದೆ. ಸಾಗರದ ನೀರಿನಲ್ಲಿ ಕಂಡು ಬರುವ ಲವಣಾಂಶಗಳನ್ನು ಇಳಿಕೆ ಕ್ರಮದಲ್ಲಿ ಬರೀರಿ. ಅಂದ್ರೆ ಹೆಚ್ಚಿನಿಂದ ಕಡಿಮೆ ಬರಿಬೇಕು. ಯಾರ್ಯಾರು ಲವಣಾಂಶಗಳನ್ನ ನೋಡಿದೀರಾ ಅವ್ರು ಮಾತ್ರ ಆನ್ಸರ್ ಮಾಡ್ಲಿಕ್ಕಾಗತ್ತೆ. ಸೋಡಿಯಂ ಕ್ಲೋರೈಡ್ ಫಸ್ಟ್ ಅಲ್ಲೇ ಬರೋದು, ಅದಾಗಿದಾದ್ಮೇಲೆ ಮೆಗ್ನೀಷಿಯಂ ಕ್ಲೋರೈಡ್, ಅದಾಗಿದಾದ್ಮೇಲೆ ಮಿಕ್ಕಿರೋದು. ಆಪ್ಷನ್ 4 ಹೈ ಸಿ ಎಂದರೆ, ಇದೆಲ್ಲರೂ ನೋಡಿದ್ರ ನೀವು ಕ್ವಶನ್ ನ. ಹೈ ಸಿ ಅಂತ ಅಂದ್ರೆ ಅಂತಾರಾಷ್ಟ್ರೀಯ ಜಲ ಪ್ರದೇಶವಾಗಿದ್ದು ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಅದು ಮುಕ್ತ ಆಗಿರುತ್ತೆ. ಅದನ್ನ ನಾವು ಹೈ ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ರೈನ್ಬೋ ಕ್ರಾಂತಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಯನ್ನು ಓದಿ ಅಂತ ಹೇಳಿದ್ದಾರೆ. ಇದು ತೋಟಗಾರಿಕೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತದೆ ಅಂತ ಇದೆ. ಹೌದು, ಸರಿ ಇದೆ. ಇದು 1966ರಲ್ಲಿ ಪ್ರಾರಂಭಗೊಂಡಿತ್ತು. ತಪ್ಪು, ಇದು 2000ದಲ್ಲಿ ನಾವು ಶುರು ಮಾಡಿದ್ದು. ಮಹಿಳಾ ಸಬಲೀಕರಣ ಇದರ ಒಂದು ಭಾಗ. ಹೌದು. ಇದರ ಪ್ರಮುಖ ಉದ್ದೇಶ ವರ್ಮಿ ಕಾಂಪೋಸ್ಟ್ ನ ಸಿದ್ಧಪಡಿಸುವಿಕೆ ಅಂತ ಇದೆ. ಇದರ ಪ್ರಮುಖ ಉದ್ದೇಶ ಏನು ಅಂತ ಅಂದ್ರೆ ಅದು ಸಸ್ಟೈನಬಲ್ ಪ್ರೊಡಕ್ಷನ್ ಇರ್ಬೋದು, ಮತ್ತೆ ಫುಡ್ ಸೆಕ್ಯೂರಿಟಿನ ಜಾಸ್ತಿ ಮಾಡುವಂತದ್ದು ಇದರ ಉದ್ದೇಶ ಆಗಿರುತ್ತೆ. ಸೊ ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ನಮ್ಗೆ ಎ ಮತ್ತೆ ಸಿ ಸರಿಯಾಗಿದೆ. ಆಪ್ಷನ್ 1. ನೆಕ್ಸ್ಟ್ ಕ್ವಶನ್ ನೋಡೋಣ. ಹೊಂದಿಸಿ ಬರೆಯಿರಿ. JI ಪ್ರಾಡಕ್ಟ್ಸ್ ಬಗ್ಗೆ ಕೇಳಿದರೆ, ಸೊ ನಮ್ಗೆ ಇಂಪಾರ್ಟೆಂಟ್ ಆಗೇ ಆಗುತ್ತಲ್ವಾ. ಆಲ್ರೆಡಿ ತುಂಬಾ ಸತಿ ಈ ಟೈಪ್ ಆಫ್ ಕ್ವಶನ್ಸ್ ನೋಡಿದೀವಿ. ತಂಗೈಲ್ ಸೀರೆಗಳು ಪಶ್ಚಿಮ ಬಂಗಾಳ, ಕೈಯಿಂದ ತಯಾರಿಸಿದ ಕಲ್ಪಿ ಕಾಗದಗಳು ಇದು ಉತ್ತರ ಪ್ರದೇಶದಲ್ಲಿದೆ. ಅಂಡ್ ಕೋಲಾ ಮೆಣಸಿನಕಾಯಿ ಬಂತು ಅಂದ್ರೆ ನಿಮಗೆ ಕೋಲಾ ಮೆಣಸಿನಕಾಯಿ ಕೇರಳ, ಗಂಜೀಫಾ ಕಲೆ ಕರ್ನಾಟಕ. ಓಕೆನಾ. ಸೊ ಇದು ರೈಟ್ ಆನ್ಸರ್. ಆಪ್ಷನ್ 4 ಬರುತ್ತೆ ನಿಮ್ಗೆ. ಎಗೆ 4, ಬಿಗೆ 3, ಸಿಗೆ 2, ಡಿಗೆ 1. ನೆಕ್ಸ್ಟ್ ಕ್ವಶನ್ ನೋಡೋಣ. VBG RAM G ವಿಸ್ತರಿಸಿ ಅಂತ ಕೇಳಿದರೆ ಎಷ್ಟು ಜನ ನೋಡ್ಕೊಂಡು ಹೋಗಿದ್ರೋ ಗೊತ್ತಿಲ್ಲ. ಆಪ್ಷನ್ 3 ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್. ಓಕೆನಾ. ಸೊ ಇದು ಫುಲ್ ಫಾರ್ಮ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಅಂಶಗಳನ್ನು ರಾಷ್ಟ್ರೀಯ ಆದಾಯದ ಮುನ್ನಂದಾಜಿನಲ್ಲಿ ಪರಿಗಣಿಸುವುದಿಲ್ಲ ಅಂತ ಕೇಳಿದರೆ, ಸೊ ಸ್ವಂತ ಅನುಭೋಗಕ್ಕಾಗಿನ ಉತ್ಪಾದನೆ, ಗೃಹಿಣಿಯರ ಸೇವೆನ ನಾವು ಕನ್ಸಿಡರ್ ಮಾಡಲ್ಲ. ಕಪ್ಪು ಮಾರುಕಟ್ಟೆಯ ಆದಾಯ ನಾವ್ಯಾಕೆ ಬ್ಲಾಕ್ ಮಾರ್ಕೆಟ್ ನ ಕನ್ಸಿಡರ್ ಮಾಡ್ಬೇಕು. ಸೊ ಈ ಬಿ ಮತ್ತೆ ಸಿ ಬರೋದಿಲ್ಲ. ಇಲ್ಲಿ ಯಾವ ಆದಾಯನ ಪರಿಗಣಿಸುವುದಿಲ್ಲ ಅಂತ ಕೇಳಿರೋದು. ಸೊ ಆಪ್ಷನ್ 3 ಬಿ ಮತ್ತೆ ಸಿ ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿದೆ? ನೀತಿ ಆಯೋಗ ಖಂಡಿತ ಇಲ್ಲ. ಹಣಕಾಸು ಆಯೋಗ ಹೌದು. GST ಮಂಡಳಿ ಹೌದು. ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಇಲ್ಲ. ಸೊ ಆಪ್ಷನ್ ಬಿ ಮತ್ತೆ ಸಿ ಎಲ್ಲಿದೆ? ಆಪ್ಷನ್ 4 ಅಲ್ಲಿದೆ. ರೈಟ್ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ, ಸಿಂಧೂ ನಾಗರಿಕತೆಯು 12,99,600 ಚದರ ಕಿಲೋಮೀಟರ್ ವರೆಗೆ ವಿಸ್ತರಿಸಿತ್ತು ಅಂತ ಹೇಳಿದರೆ ಹೌದು. ಸಿಂಧೂ ನಾಗರಿಕತೆಯು ಈಜಿಪ್ಟ್ ಮೆಸೊಪೊಟೇಮಿಯಾ ನಾಗರಿಕತೆಗಳಿಂದ ಚಿಕ್ಕದಾಗಿತ್ತು. ತಪ್ಪಾಗಿದೆ. ಸೊ ಇಲ್ಲಿ ನಮ್ಗೆ ಎ ಸರಿ, ಬಿ ತಪ್ಪು. ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಕೆಳಕಂಡ ಘಟನಾವಳಿಗಳನ್ನು ಪರಿಗಣಿಸಿರಿ ಅಂತ ಕೇಳಿದರೆ, ಸೊ ಇದರಲ್ಲಿ ರೈಟ್ ಆನ್ಸರ್ ಯಾವುದು? ಆಪ್ಷನ್ 4. ಫಸ್ಟ್ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಒಡಂಬಡಿಕೆ. ಇದನ್ನ ನಾವು 1916 ನಲ್ಲಿ ನೋಡ್ತೀವಲ್ವಾ. ಮುಸ್ಲಿಂ ಲೀಗ್ ಮತ್ತೆ ಕಾಂಗ್ರೆಸ್ ಒಟ್ಟಿಗೆ ಸೇರುವಂತದ್ದು. ಅದಾಗಿದಾದ್ಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ. ನೆಕ್ಸ್ಟ್ ಚೌರಿ ಚೌರಾ ಇನ್ಸಿಡೆಂಟ್. ಅದಾಗಿದಾದ್ಮೇಲೆ ಸ್ವರಾಜ್ ಪಕ್ಷ ಸ್ಥಾಪನೆ ಆಗಿರುವಂತದ್ದು. ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನವುಗಳನ್ನು ಪರಿಗಣಿಸಿರಿ ಅಂತ ಕೇಳಿದರೆ, ಆನಂದ್ ಮಹಲ್, ಮಲ್ಲಿಕ್ ಜೊಹಾನ್ ಮಸೀದಿ, ಅಸರ್ ಮಹಲ್ ಮೇಲಿನ ಯಾವ ಸ್ಮಾರಕಗಳು 2ನೇ
ಇಬ್ರಾಹಿಂ ಆದಿಲ್ ಶಾನಿಗೆ ಸಂಬಂಧಿಸಿವೆ ಅಂತ ಕೇಳಿದರೆ ಎ ಮತ್ತೆ ಬಿ ಸಂಬಂಧಿಸಿದೆ, ಇದು ಸಂಬಂಧಿಸಿಲ್ಲ. ಓಕೆನಾ? ಸೊ ಎ ಮತ್ತೆ ಬಿ ರೈಟ್ ಆನ್ಸರ್ ಆಗಿದೆ. ಆಪ್ಷನ್ 3. ರಾಷ್ಟ್ರೀಯತೆ ಮತ್ತು ಪ್ರಜಾಸತ್ತಾತ್ಮಕ ಆದರ್ಶಗಳನ್ನು ಪ್ರಚಾರ ಮಾಡಲು ಮೈಸೂರು ಸಂಸ್ಥಾನದಲ್ಲಿ ವೆಂಕಟಕೃಷ್ಣಯ್ಯನವರು ಆರಂಭಿಸಿದ ಕನ್ನಡ ದಿನಪತ್ರಿಕೆಗಳನ್ನು ಗುರುತಿಸಿರಿ ಅಂತ ಕೇಳಿದರೆ ಸೊ ಇದರಲ್ಲಿ ಸಾಧ್ವಿ ಮತ್ತೆ ವೃತ್ತಾಂತ ಚಿಂತಾಮಣಿ ನಮ್ಗೆ ರೈಟ್ ಆನ್ಸರ್ ಅಂತ ಸಿಕ್ಕಿದೆ. ಕೆಲವೊಂದ್ ಕಡೆ ಮೈಸೂರು ಹೆರಾಲ್ಡ್ ಮತ್ತೆ ಪೇಟ್ರಿಯಾಟ್ ಬರ್ತಿದೆ, ಬಟ್ ನಮ್ಗೆ ಅಥೆಂಟಿಕ್ ಸಿಕ್ಕಿರೋದು ಎ ಮತ್ತೆ 3 ಮಾತ್ರ. 1 ಮತ್ತೆ 3 ಮಾತ್ರ. ನಾವು ಆಪ್ಷನ್ 3 ಅಂತ ಕನ್ಸಿಡರ್ ಮಾಡಿದೀವಿ. ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದೋಂಡಿಯ ವಾಗನಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸ್ರಿ ಅಂತ ಕೇಳಿದ್ರೆ ಈತನು ಕರ್ನಾಟಕದಲ್ಲಿ ಮೊದಲ ಸಶಸ್ತ್ರ ಬಂಡಾಯವನ್ನು ಆರಂಭಿಸಿದನು. ಹೌದು. ಮೈಸೂರು ಪ್ರದೇಶದ ಮುಸಲ್ಮಾನರು ಈತನ ಬಗ್ಗೆ ಸಹಾನುಭೂತಿ ಹೊಂದಿದ್ದರು. ಹೌದು. ಉಭಯ ಲೋಕಾಧೀಶ್ವರ ಬಿರುದನ್ನು ಈತ ಪಡೆದಿದ್ದನು. ಹೌದು. ಚಾಪ್ಲಿನ್ ಎಂಬ ಬ್ರಿಟಿಷ್ ಅಧಿಕಾರಿಯು ಈತನ ಹೋರಾಟವನ್ನು ಹತ್ತಿಕ್ಕಿದನು ಅಂತ ಇದೆ. ಇಲ್ಲಿ ಚಾಪ್ಲಿನ್ ಬರಲ್ಲ, ಅರ್ಥರ್ ವೆಲ್ಲೆಸ್ಲಿ ಅನ್ನೋರು 1800 ಇವ್ರನ್ನ ಹತ್ತಿಕ್ತಾರೆ. ಸೊ ಇದರಲ್ಲಿ 3 ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಕಂಡ ಪಟ್ಟಿ 1ರಲ್ಲಿನ ಕೃತಿಗಾರರು ಮತ್ತು ಪಟ್ಟಿ 2ರಲ್ಲಿನ ಅವರ ಕೃತಿಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಕೇಳಿದರೆ ಬಸವಪ್ಪ ನಾಯಕ ಯಾವ ಕೃತಿನ ಬರೆದಿದ್ದಾರೆ? ಶಿವತತ್ವ. ರತ್ನಾಕರ. ಎಗೆ 4 ಎಲ್ಲಿದೆ? 2ರಲ್ಲಿದೆ. ನೆಕ್ಸ್ಟ್ ಬಿಗೆ 3 ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸಂಗೀತ ಸಮಯ ಸಾರ ಅಂತ. ಚಾಮಯ್ಯ ಬಂತು ಅಂದ್ರೆ ನಮಗೆ ಆಪ್ಷನ್ 1 ಮತ್ತೆ 2 ಇದೆ. ದೊಡ್ಡ ದೇವರಾಯ ಸಾಂಗತ್ಯ ಅಥವಾ ಶಂಕರ ವಿಜಯ. ಚಾಮಯ್ಯ ಬರೆದಿರೋದು ದೊಡ್ಡ ದೇವರಾಯ ಸಾಂಗತ್ಯ. ವಿದ್ಯಾರಣ್ಯ ಬಂತು ಅಂದ್ರೆ ಶಂಕರ ವಿಜಯ. ಸೊ ನಮ್ಗೆ ರೈಟ್ ಆನ್ಸರ್ ಯಾವ್ದಾಗತ್ತೆ? ಎಗೆ 4 ಬರ್ಬೇಕು, ಬಿಗೆ 3 2ರಲ್ಲೂ ಇದೆ, ಸಿಗೆ ಬಂತು ಅಂದಾಗ ಚಾಮಯ್ಯ ದೊಡ್ಡ ದೇವರಾಯ ಸಾಂಗತ್ಯ. ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ರೆ ಮಿರ್ಜಾ ಇಸ್ಮಾಯಿಲ್ ಭದ್ರಾಣೆಕಟ್ಟು ಯೋಜನೆ ರಾಂಗ್. ಶೇಷಾದ್ರಿ ಅಯ್ಯರ್ ಪಶುವೈದ್ಯ ಇಲಾಖೆ ರಾಂಗ್, ಯಾಕೆಂದ್ರೆ ಇವೆರಡು ಕೂಡ ಅಸೋಸಿಯೇಟ್ ಆಗಿರೋದು ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಟೈಮಿಂಗ್ಸ್ ಅಲ್ಲಿ. ಅಲ್ಬಿಯನ್ ಬ್ಯಾನರ್ಜಿ ಸೀಲ್ ಸಮಿತಿ ಸರಿಯಾಗಿದೆ. ವಿ.ಪಿ. ಮಾಧವರಾಯ್ ಮೈಸೂರು ಪುರಾತತ್ವ ಇಲಾಖೆ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾಗಿದೆ. ಯಾಕೆ ಅಂತ ಅಂದ್ರೆ ಇದನ್ನ ಲೆವಿಸ್ ರೈಸ್ ನವರು ಶುರು ಮಾಡ್ತಾರೆ, ಶೇಷಾದ್ರಿ ಅಯ್ಯೋರ್ ಆ ಟೈಮಿಂಗ್ಸ್ ಅಲ್ಲಿ ಅಂತ ಹೇಳ್ಬೋದು. ಸೊ ಇದು ಕೂಡ ಇದಕ್ಕೆ ರಿಲೇಟ್ ಆಗಿಲ್ಲ. ಇಲ್ಲಿ ನಮ್ಗೆ ಒಂದೇ ಒಂದು ಸರಿಯಾಗಿದೆ, ಒಂದು ಜೋಡಿ ಮಾತ್ರ. 98ಗೆ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಇವರು ಮೈಸೂರು ಸಂಸ್ಥಾನದ 25ನೇ ಅರಸರಾಗಿದ್ದರು. ತಪ್ಪು. 24ನೇ ಅರಸರು. ಇವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿದ್ದರು ಅಂತ ಕೇಳಿದರೆ ಸೊ ಇಲ್ಲಿ ವೈಸ್ ಚಾನ್ಸಲರ್ ಅಂತ ಬಂದು ಅಂದ್ರೆ ಉಪಕುಲಪತಿ ಅಂತ ಬರ್ಬೇಕು. ಚಾನ್ಸಲರ್ ಅಂತ ಅಂದ್ರೆ ಕುಲಪತಿ, ಹೌದಲ್ವಾ? ಇನ್ ಕೇಸ್ ಅವ್ರೇನಾದ್ರು ಕುಲಪತಿ ಅಂದ್ರೆ ಚಾನ್ಸಲರ್ ಅಂತಾನೆ ಕನ್ಸಿಡರ್ ಮಾಡಿದ್ರು ಅಂತ ಅಂದ್ರೆ ಫಸ್ಟ್ ಚಾನ್ಸಲರ್ ಸರಿ ಇದೆ, ಬಟ್ ವೈಸ್ ಚಾನ್ಸಲರ್ ಅಂತ ಏನಾದ್ರು ತಗೊಂಡ್ರೆ ಅದು ತಪ್ಪಾಗಿದೆ. ಸೊ ಇಲ್ಲಿ ಇಂಗ್ಲಿಷ್ ನ ಕನ್ಸಿಡರ್ ಮಾಡ್ಬೇಕಾ ಅಥವಾ ಕನ್ನಡನ ಕನ್ಸಿಡರ್ ಮಾಡ್ಬೇಕಾ? ಡಿಪೆಂಡ್ಸ್. ಸೊ ನಾನು ಇಲ್ಲಿ ಇದನ್ನ 2 ಕೂಡ ರಾಂಗ್ ಅಂತ ತಗೊಂಡಿದ್ದೀನಿ. ಆಪ್ಷನ್ 4 1 ಮತ್ತೆ 2 ಕೂಡ ಸರಿಯಾಗಿಲ್ಲ. ಇಂಗ್ಲಿಷ್ ಅನ್ನೋದು ಯೂಶಲಿ ಅವ್ರು ಬ್ರಾಕೆಟ್ ಅಲ್ಲಿ ಹಾಕ್ತಾರಲ್ವಾ, ಸೊ ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ, ಹಾಗಂದ್ರೆ ರಾಂಗೇ ಆಗುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿ ಆರ್ಥಿಕ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಸೆರಾ ಇ ಅದ್ಲ್ ಎಂಬ ಪದವು ಏನನ್ನು ಸೂಚಿಸುತ್ತದೆ? ಇದು ನಿಮಗೆ ತಯಾರಿಸಿದ ಸರಕುಗಳು ಮತ್ತು ಆಮದು ಮಾಡಿಕೊಂಡ ಬಟ್ಟೆಗಳ ಕೇಂದ್ರ ಮಾರುಕಟ್ಟೆ ಆಗಿದೆ. ಸೊ ಆಪ್ಷನ್ 2. ಇದಿಷ್ಟು ಏನಾಗುತ್ತೆ ನಿಮಗೆ ಇವತ್ತೇನ್ ಅಟೆಂಡ್ ಮಾಡಿದ್ರ 22 2026 HK SDA ಕ್ವಶನ್ ಪೇಪರ್ ಸಂಭಾವ್ಯ ಕೀ ಉತ್ತರಗಳಾಗಿರುತ್ತೆ. ಸೊ ಐ ಹೋಪ್ ಇದೆಲ್ರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಸೆಕೆಂಡ್ ಪೇಪರ್ ಏನಿದೆ ಅದು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ತಾ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.